ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. 25,000 ನೆಗೋಷಿಯೇಟ್ 25,000 35,000 ನೆಗೋಷಿಯೇಬಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಓಮ್ ಕಾರ್ಸ್ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ ಸುಮಾರು ಒಂದು ಲಾಸ್ಟ್ ವೀಡಿಯೋ ಮಾಡಿದ್ವಿ, ಸುಮಾರು ರೆಸ್ಪಾನ್ಸ್ ಇತ್ತು, ತುಂಬಾ ಕಂಡೀಷನ್ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಿದ್ರು. ತುಂಬ ಒಂದು 2-3 ಡೆಲಿವರಿ ವೀಡಿಯೋಸ್ ಕೂಡ ಹಾಕಿದ್ವಿ, ಅಷ್ಟೊಂದು ಚೆನ್ನಾಗಿರೋ ರೆಸ್ಪಾನ್ಸ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಇವತ್ತು ಹೊಸ ಸ್ಟಾಕ್ ಬಂದಿದೆ, ಸುಮಾರು ಕಲೆಕ್ಷನ್ಸ್ ಆಫ್ ಕಾರ್ಸ್ ಇದೆ. ಲೋ ಬಜೆಟಿಂದ ಸ್ಟಾರ್ಟ್ ಆಗಿ ಹೈ ಬಜೆಟಿಂದ ಎಲ್ಲ ಕಾರ್ಸು ಇದೆ. ಸೊ ಎಲ್ಲನೂ ನೋಡೋಣ, ನಾವು ಶೋರೂಮ್ ಓನರೇ ಬಂದು ಮಾತಾಡ್ತಾರೆ. ಸೊ ವೀಡಿಯೋ ಒಳಗೆ ಹೋಗೋಣ. ಅದಕ್ಕೆ ಮುಂಚೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಯಾವ್ದು ಹಾಕ್ತೀನೋ ನಿಮ್ಗೆ ತಕ್ಕಂತ ಬರುತ್ತೆ. ಸೊ ವೀಡಿಯೋ ಒಳಗೆ ಹೋಗೋಣ ಬನ್ನಿ. ಓಕೆ, ಸೊ ನೋಡ್ತಿರ್ಬೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ತನಕ ಹೋಗೋಣ. ನಮ್ಮ ಮುಂದೆ ಓನರ್ ಇದ್ದಾರೆ. ಸೊ ನಮಸ್ಕಾರ ಸರ್. ಸರ್ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋಲಿ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿತ್ತು, ತುಂಬಾ ರೆಸ್ಪಾಂಡ್ ಆಗಿತ್ತು. ತುಂಬಾ ಜನ ದೂರದಿಂದ, ಮಂಡ್ಯದಿಂದ ಬಂದಿದ್ರು, ಕನಕಪುರದಿಂದ, ರಾಯಚೂರಿಂದ ಒಬ್ರು ಬಂದಿದ್ರು. ಸುಮಾರು ಕಾರ್ಗಳು ತಗೊಂಡಿದ್ದಾರೆ. ಮತ್ತೆ ಅವ್ರ ಮುಖಾಂತರ ಬೇರೆದು ಕೂಡ ನನಗೆ ಸುಮಾರು ಎನ್ಕ್ವೈರಿಗಳು ಬಂದಿದ್ದಾವೆ. ಓಕೆ ಓಕೆ ಓಕೆ. ಸೊ ಜನ ಯೂಟ್ಯೂಬ್ ನಲ್ಲಿ ಯೂಸ್ಡ್ ಕಾರ್ಸ್ ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವತ್ತು ಬಜೆಟ್ ಬಂದ್ರು ಎಷ್ಟಿಂದ ಇದೆ ಸರ್ ಕಾರ್ಸು? 1 lakh ಇಂದ ಸ್ಟಾರ್ಟ್ ಆಗುತ್ತೆ. 1 lakh ಇಂದ ಈವನ್ 20 lakhs ವರೆಗೂ ನಮ್ಮ ಹತ್ರ ಕಾರ್ ಇದೆ. ಓಕೆ ಓಕೆ ಓಕೆ, ಫೈನ್ ಸರ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇದು ಯಾವ ಕಾರು ಎಲ್ಲ ಸರ್? ಡೀಟೇಲ್? ಇದು ಮಹೇಂದ್ರ ಬೊಲೆರೋ, ಹಾ, 2018 ಮಾಡಲ್, ಹಾ, ಸಿಂಗಲ್ ಓನರು, ಮತ್ತೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇನ್ನ 10 months ಇದೆ. ಓಕೆ. ಇದು 65,000 ಓಡಿದೆ. ZLX 2018 ZLX ಮಹೇಂದ್ರ ಡೀಸೆಲ್ ವೇರಿಯಂಟ್. ಓಕೆ. ಇದು ಫುಲ್ಲಿ ಲೋಡೆಡ್, ಆಕ್ಸಿಡೆಂಟ್ ಫ್ರೀ, ಪ್ಯೂರ್, ಫುಲ್ಲಿ ಒರಿಜಿನಲ್ ಇದೆ. ಹೌದು. ಅನ್ಯೂಸ್ಡ್ ಸ್ಟೆಪ್ನಿ ಇದೆ, ಮತ್ತೆ ಕ್ಯಾರಿಯರ್ ಇದೆ, ಫುಟ್ ರೆಸ್ಟ್ ಇದೆ. ಬಹಳ ಚೆನ್ನಾಗಿದೆ ಕಾರ್. ಓಕೆ. ಇದು ಲೋಡ್ ಎಷ್ಟು ತನಕ ಹಾಕ್ಬೋದು ಸರ್ ಹಿಂದೆ ಮೇಲ್ಗಡೆ? ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 1 ton ವರೆಗೂ ಹಾಕ್ಬೋದು. ಓಕೆ. ಬಟ್ ಇದು ಸ್ವಲ್ಪ ರಫ್ಯೂಸ್ ಗೆ ಬಹಳ ಒಳ್ಳೆ ಗಾಡಿ. ಆಫ್ ರೋಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 12 ಇಂದ 13 ಕಿಲೋಮೀಟರ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಗಾಡಿ ಕಂಡೀಷನ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ವೆರಿ ಸ್ಪೇರ್ಲಿ ಯೂಸ್ಡ್. ಯಾಕಂದ್ರೆ ಈಗ ಬ್ಯಾಂಗ್ಳೂರ್ನಲ್ಲಿ ಯೂಸ್ ಆಗಿದ್ರೆ ಈ ತರದೆಲ್ಲ ಬರೀ ಪ್ಯಾಷನ್ ಯೂಸ್ ಮಾಡಿರ್ತಾರೆ. ಹೌದು, ಒಂದು ಜೀಪ್ ಸೆಗ್ಮೆಂಟ್ ಬೇಕು ಅಂತೇಳಿ ಯೂಸ್ ಮಾಡಿರ್ತಾರೆ, ರಫ್ಯೂಸ್ ಮಾಡಿರಲ್ಲ. ಓಕೆ. ಇದು ಆಲ್ಮೋಸ್ಟ್ ರೂರಲ್ ಏರಿಯಾಗಳಲ್ಲಿ ತಗೊಳ್ತಾರೆ, ಸ್ವಲ್ಪ ರಫ್ಯೂಸ್ ಇರುತ್ತೆ ಹಳ್ಳಿ ರೋಡ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಅಂತೇಳಿ. ಪ್ರೈಸ್ ಎಷ್ಟು ಸರ್ ಕೋಟ್ ಮಾಡ್ತಿರೋದು? ಸರ್ ಇದು 8,25,000. ಓಕೆ, 8,25,000. 8,25,000 ಸ್ಲೈಟ್ಲಿ ನೆಗೋಷಿಯಬಲ್. 2018 ಮಾಡಲ್, ಸಿಂಗಲ್ ಓನರ್, ಮತ್ತೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಫುಲ್ ಇನ್ಶೂರೆನ್ಸ್. ಓಕೆ ಓಕೆ ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ i20 ಬಂದು 2019, 2019. ಓಕೆ. ಬರೀ 5,000 ಓಡಿದೆ, 5,000 ಓಡಿದೆ. ಇದು ಸ್ಪೋರ್ಟ್ಸ್ ಪ್ಲಸ್ ವೇರಿಯಂಟ್. ಇದ್ರಲ್ಲಿ ಮ್ಯಾಗ್ವೀಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಡಿಫಾಗರ್, ಬ್ಯಾಕ್ ಕ್ಯಾಮ್ರಾ ಬರುತ್ತೆ, ಸ್ಟೇರಿಂಗ್ ಅಡ್ಜಸ್ಟಬಲ್ ಬರುತ್ತೆ. ಓಕೆ. ಟಚ್ ಸ್ಕ್ರೀನ್ ಆಪ್ಷನ್ಸ್ ಕೂಡ ಇದೆ, ಸ್ಕ್ರೀನ್ AC ಹಾಟ್ ಅಂಡ್ ಕೋಲ್ಡ್ ಇರುತ್ತೆ. ಮತ್ತೆ ಅಪೋಲ್ಸರಿನೂ ಕೂಡ ಬಹಳ ಚೆನ್ನಾಗಿದೆ. ಇದು ಶೋರೂಮ್ ಇಂದ ಹೊರಗಡೆ ಮಾಡಿಸಿದ್ದಾರೆ ಸೀಟ್ ಕವರ್ಸ್. ಓಕೆ, ಬಹಳ ಚೆನ್ನಾಗಿದೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಇದೆ. ಸ್ಪೋರ್ಟ್ಸ್ ಪ್ಲಸ್ ಇದು ಅಂದ್ರೆ ಆಲ್ಮೋಸ್ಟ್ ಆಸ್ಟಾ ವೇರಿಯಂಟ್ ಅಲ್ಲಿ ಏನ್ ಬರುತ್ತೆ ಅದು ಕಂಪ್ಲೀಟ್ ಬರುತ್ತೆ. ಒಂದು ಕಾರ್ ಒಂದು ಚೂರು ಆಕ್ಸಿಡೆಂಟ್ ಇಲ್ಲ, ಡ್ಯಾಮೇಜ್ ಇಲ್ಲ, ಡಿಂಟ್ ಇಲ್ಲ, ಸ್ಕ್ರಾಚಸ್ ಇಲ್ಲ. ಬರೀ 5,000 ಓಡಿದೆ. 2019 ಸ್ಪೋರ್ಟ್ಸ್ ಪ್ಲಸ್. ಓಕೆ ಓಕೆ ಓಕೆ. ನೋಡಿದ್ರೇನೆ ಗೊತ್ತಾಗುತ್ತೆ ಕಾರ್ ಅಷ್ಟು ನೀಟ್ ಆಗಿದೆ ಕಂಡೀಷನ್. ವೆರಿ ಫ್ರೆಶ್. ಓಕೆ, ವೆರಿ ಫ್ರೆಶ್. ಫೈನ್ ಫೈನ್. ಟೈರ್ಸ್ ಕೂಡ ನೋಡ್ತಿರ್ಬೋದು, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಷ್ಟು ಕೋಟ್ ಮಾಡ್ತೀರಾ ಸರ್? ಇದು ಪ್ರೈಸ್ ಬಂದು 8 lakhs. ಓಕೆ, 8 ಲಕ್ಷ ಕೋಟ್ ಮಾಡ್ತೀರಾ? 8 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ, ಫೈನ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಆ ಗಾಡಿದು? ಸರ್ ಇದು ಅಪ್ರಾಕ್ಸಿಮೇಟ್ಲಿ ಒಂದು 15 ರಿಂದ 16 ಬರುತ್ತೆ ಮೈಲೇಜ್. 15 ಇಂದ 16, 15-16 ಬರುತ್ತೆ ಮೈಲೇಜ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪೋಲೋ ಇದೆ, ವೋಲ್ಕ್ಸ್ವ್ಯಾಗನ್. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ವೋಲ್ಕ್ಸ್ವ್ಯಾಗನ್ ಆಮಿಯೋ, ಹೈಲೈನು. ಓಕೆ. 2016 ಮಾಡಲ್, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಇದು ಜಸ್ಟ್ 44,000 ಓಡಿದೆ. ಇದು ಹೈಲೈನ್ ಆದ್ರಿಂದ ಇದು ಫುಲ್ಲಿ ಲೋಡೆಡ್ ಬರುತ್ತೆ. ಏರ್ ಬ್ಯಾಗ್ಸು,
ಸ್ಟೇರಿಂಗ್ ಕಂಟ್ರೋಲ್ಸು, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನು, ಓಕೆ 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 ಅಡ್ಜಸ್ಟಬಲ್ ಮಿರರ್ಸ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್. ಹಾಂ ಹಾಂ ಇದು ಪೆಟ್ರೋಲ್ ವೇರಿಯಂಟು. ಹಾಂ ತುಂಬ ಚೆನ್ನಾಗಿದೆ ಕಾರು. ಓಕೆ ಪೀರಿಯಾಡಿಕಲ್ ಹಿಸ್ಟ್ರಿ ಇದೆ. ಹಾಂ ಹಾಂ ಮತ್ತೆ ವೆರಿ ಎಕ್ಸಲೆಂಟ್ ಸಿಂಗಲ್ ಓನರ್ ಅಫಿಷಿಯಲಿ ಯೂಸ್ಡ್ ಕಾರ್. ಓಕೆ 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 ಸೊ ಅದಕ್ಕೆ ಕಂಡೀಷನ್ ಕೂಡ ನೋಡ್ತಿರ್ಬೋದು ತುಂಬಾ ಹೌದು ಸ್ಕ್ರಾಚ್ಲೆಸ್ ಕಾರು. ಅಫಿಷಿಯಲ್ ಅವರು ಸಾಕಷ್ಟು ಯೂಸ್ ಮಾಡಿಲ್ಲ. ಅವರು ಅವ್ರ ಗವರ್ಮೆಂಟ್ ಅಫಿಷಿಯಲ್ ಆದ್ರಿಂದ ಓಕೆ ವೆರಿ ಸ್ಪೇರ್ಲಿ ಯೂಸ್ಡ್. ಓಕೆ ಓಕೆ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 2016 ಹೈಲೈನು 44,000 ಓಡಿದೆ, ಪೆಟ್ರೋಲ್ ವೇರಿಯಂಟು. ಹಾಂ ಇದ್ರ ಪ್ರೈಸ್ ಬಂದು 6 lakhs. 6 lakhs ಆಂಬಿಯೋ ಹೈಲೈನ್ ನೆಗೋಷಿಯಬಲ್. Negotiable, 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 6 ಲಕ್ಷ ನೆಗೋಷಿಯಬಲ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿದಿಂದ? ಸರ್ ಇದು ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು 15 ರಿಂದ 16 ಬರುತ್ತೆ mileage. 15 ಇಂದ 16. ಓಕೆ ಓಕೆ ಸೊ ಅದು ಓಡಿಸೋದ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹೌದು ಡೆಫಿನೆಟ್ಲಿ ಓಡಿಸೋದ್ ಮೇಲೆ, ಕ್ಲಚ್ ಬಿಡೋದ್ರ ಮೇಲೆ, ಪ್ರತಿಯೊಂದು ಕೂಡ ಡ್ರೈವ್ ಮೇಲೆನೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಮೈಲೇಜ್ ಎಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i20 ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ ಇದು i20 ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟು. ಹಾಂ 2015 2015. ಹಾಂ ಇದು ಕೂಡ ಸಿಂಗಲ್ ಓನರು ಹ್ಞೂ ಮತ್ತೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ 40,000 ಓಡಿದೆ. ಹಾಂ ಹಾಂ ಇದರಲ್ಲೂ 2 ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸು, ಸ್ಟೇರಿಂಗ್ ಅಡ್ಜಸ್ಟಬಲ್ಲು, AC, ಇನ್ಬಿಲ್ಟ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಓಕೆ ರಿವರ್ಸ್ ಸೆನ್ಸರ್ ಎಲ್ಲ ಬರುತ್ತೆ. ಹಾಂ ಹಾಂ ಇದು ತುಂಬಾ ಚೆನ್ನಾಗಿದೆ ಕಾರು. ಹಾಂ ಹಾಂ ಆಕ್ಸಿಡೆಂಟ್ ಇಲ್ಲ, ಡ್ಯಾಮೇಜ್ ಇಲ್ಲ, ಸ್ಕ್ರಾಚ್ ಇಲ್ಲ. ಕ್ಲೀನ್ ಆಗಿದೆ. ಹೌದು ನಿಜ. ಸ್ಕ್ರಾಚ್ ಇಲ್ಲ. ಹಾಂ ಹಾಂ ಇವರು LIC ನಲ್ಲಿ ಜಾಬ್ ಮಾಡೋದು ಇವರು. ಹ್ಞೂ ಬಹಳ ಚೆನ್ನಾಗಿದೆ ಕಾರು. ಹಾಂ ಸೊ ಅವರು ಈಸ್ ಪ್ಲಾನಿಂಗ್ ಟು ಗೋ ಫಾರ್ 7 ಸೀಟರ್ ಕಾರ್ ಬೇಕು ಅಂತೇಳಿ, ಓಕೆ ಇನೋವಾ ಅಥವಾ XUV ಬೇಕು ಅಂತೇಳಿ ಇದನ್ನ ಬಿಟ್ಟಿದ್ದಾರೆ. ಇದು ಸೇಲ್ ಆಗಿದ್ ಕೂಡಲೇ ಅದು ತಗೊಳ್ತಾರ ಅವರು ಓ ಹಂಗೆ ಅಷ್ಟೇ. ಕಾರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸಿಂಗಲ್ ಓನರ್. ಸೊ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ, ಎವ್ರಿಥಿಂಗ್ ಇದೆ. Everything ಶೋರೂಮ್ ಸಿಗುತ್ತೆ. ಪೀರಿಯಾಡಿಕಲ್ ಹಿಸ್ಟ್ರಿ, ಬಿಲ್ಸ್ ಎಲ್ಲ ಇದೆ. ಎಲ್ಲ ಇದೆ. 44,000 ಓಡಿದೆ, ಸಿಂಗಲ್ ಓನರು. 2015 ಮಾಡಲ್. ಓಕೆ ಇದ್ರ ಪ್ರೈಸ್ ಬಂದು 6 lakhs ಸರ್, ನೆಗೋಷಿಯಬಲ್. ಪೆಟ್ರೋಲ್ ವೇರಿಯಂಟ್ ಇದೆ. ಓಕೆ i20 ಎಲೈಟ್ ಸ್ಪೋರ್ಟ್ಸ್ ಪೆಟ್ರೋಲ್. ಓಕೆ 6 ಲಕ್ಷ ನೆಗೋಷಿಯಬಲ್, 6 lakhs ನೆಗೋಷಿಯಬಲ್ ಆಗುತ್ತೆ ಅದು. ಓಕೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಹೊಂಡೈ ಸ್ಯಾಂಟ್ರೋ, ಹಾ. ದ ಮೋಸ್ಟ್ ಸಕ್ಸಸ್ಫುಲ್ ಕಾರ್ ಇನ್ ಹೊಂಡೈ ಓಕೆ ಸ್ಮಾಲ್ ಕಾರ್ ನಲ್ಲಿ. ಇದು 2012 ಮಾಡಲ್, ಹಾಂ ಜಸ್ಟ್ 30,000 ಓಡಿದೆ, ಸಿಂಗಲ್ ಓನರು, ಹ್ಞೂ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ತುಂಬಾ ಚೆನ್ನಾಗಿದೆ ಕಾರ್, ಫುಲ್ಲಿ ಹೌದು. ಒರಿಜಿನಲ್. ಹೌದು ಏನು ಹೆಂಗಿರುತ್ತೋ ಟಚ್ ಅಪ್ ಹಂಗೆ ಆಗಿಲ್ಲ, ಹಾಂ ಹಾಂ ಪೇಂಟ್ ಆಗಿಲ್ಲ, ಹಾಂ ಬಹಳ ಚೆನ್ನಾಗಿದೆ ಕಾರು. ಬರೀ 30,000 ಓಡಿದೆ. ಓಕೆ 2012 ಮಾಡಲ್. 2012 ಮಾಡೆಲ್. ಓಕೆ ಸೊ ಜೆನ್ಯೂನ್ ಮೀಟರ್ಸ್ ಅಲ್ಲ ಸರ್? ಜುನಿಯನ್. ಈ ಕಾರ್ದು ಕೂಡ ಪೀರಿಯಾಡಿಕಲ್ ಹಿಸ್ಟ್ರಿ ಇದೆ, ಹಾಂ ಹಾಂ ಮೇಂಟೆನೆನ್ಸು, ಶೋರೂಮ್ ಹಿಸ್ಟ್ರಿ ಹಾಂ ಹಾಂ ಎಲ್ಲ ಸಿಗುತ್ತೆ. ಇದು ಫೀಚರ್ಸ್ ಏನೇನು ಬರುತ್ತೆ ಸರ್? ಫೀಚರ್ಸ್ ಏನೇನು ಬರುತ್ತೆ ಸರ್ ಇದು? ಸರ್ ಇದರಲ್ಲಿ ಫ್ಯೂಚರ್ಸು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಹಾಂ ಫ್ರಂಟ್ ಮಾತ್ರ ಬರುತ್ತೆ. ಪವರ್ ವಿಂಡೋಸು, okay, AC ಬರುತ್ತೆ, ಹಾಂ ಹಾಂ ಇನ್ಬಿಲ್ಟ್ ಸ್ಟೀರಿಯೋ. ಹಾಂ ಬಹಳ ಚೆನ್ನಾಗಿದೆ ಸರ್. ಹಾಂ. ಎಕ್ಸ್ಟ್ರಾ ಸ್ಪೀಕರ್ಸ್ ಹಾಕಿದ್ದಾರೆ. ಹ್ಞೂ ಓಕೆ ಪ್ರೈಸು ಎಷ್ಟು ಕೊಟ್ಟು ಮಾಡ್ತೀರಾ ಸರ್ ಸರ್ ಇದು ಈ ಗಾಡಿ? 3,25,000, 3,25,000 ಓಕೆ 3,25,000 ನೆಗೋಷಿಯಬಲ್. ನೆಗೋಷಿಯಬಲ್. Okay. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹಾಂ ಹಾಂ ಸ್ವಲ್ಪ ಬಾರ್ಗೇನಿಂಗ್ ಆಗುತ್ತೆ. ಓಕೆ ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಮಾರುತಿ 800 ಇದೆ. ಇದು ತುಂಬ ಜನ ಕೇಳ್ತಿದ್ರು ಒಳ್ಳೆ ಕಂಡೀಷನ್ ಕಾರ್ ತೋರಿಸಿ ಅಂತ ವಿಡಿಯೋಲಿ. ಸೊ ನೋಡ್ತಿರ್ಬೋದು ಈ ಕಾರು, ಇದು ಡೀಟೇಲ್ಸ್ ಹೇಳಿ ಸರ್. ಮಾರುತಿ 800 ಹಾಂ 2006 ಮಾಡಲ್, ಸಿಂಗಲ್ ಓನರು, ಹಾಂ ನ್ಯೂ ಟೈರ್ಸ್ ಹಾಕಿದ್ದಾರೆ, ಹ್ಞೂ ರೆಕಾರ್ಡೆಡ್ ಹಿಸ್ಟ್ರಿ ಇದೆ, ರೆಕಾರ್ಡೆಡ್ ಮೈಲೇಜು 65,000 ಓಡಿದೆ. ಓಕೆ ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ, ಯಾವುದು ಹಾಂ ಹಾಂ ಸ್ಕ್ರಾಚಸ್ ಇಲ್ಲ, ಡಿಂಟ್ ಇಲ್ಲ. ಹಾಂ ಹಾಂ 800 ಅಂದ ಕೂಡಲೇ ಸ್ಮಾಲ್ ಕಾರ್ನಲ್ಲಿ ಎಂಟ್ರಿ ಆಗೋ ಕಾರ್ ಇದು. ಹೌದು ಸೊ ಹೌದು. ಕಾರ್ ಸೆಗ್ಮೆಂಟ್ಗೆ ಎಂಟ್ರಿ ಆಗೋ ಕಾರು. ಹಾಂ ಹಾಂ ಬಹಳ ಚೆನ್ನಾಗಿದೆ ಕಾರ್ ಇದು. ಹ್ಞೂ ಇದು ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ ಅಂತಾರೆ. ಮೇಂಟೆನೆನ್ಸ್ ಇದು ಏನು ಎಕ್ಸ್ಪೆನ್ಸಸ್ ಬರೋದೇ ಇಲ್ಲ. ಹಾಂ ಹಾಂ ಇವನ್ ನಾವು 2 ವೀಲರ್ ಯಾವ ತರ ಯೂಸ್ ಮಾಡ್ತೀವಿ, ಯಾವ ತರ ಮೇಂಟೈನ್ ಮಾಡ್ತೀವಿ, ಆ ತರ ಬರುತ್ತೆ.
ಓಕೆ ಇದು ವಿತ್ AC, ಹಾ ಹಾ 2006 ಸಿಂಗಲ್ ಓನರ್, ಹ್ಮ್ 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 1,35,000 ಇದ್ರ ಪ್ರೈಸು. ಹಾ ಸ್ವಲ್ಪ ನೆಗೋಷಿಯಬಲ್, ಓಕೆ ಓಕೆ ಸ್ವಲ್ಪ ಬಾರ್ಗೇನಿಂಗ್ ಇರುತ್ತೆ. ಓಕೆ ಟೈರ್ಸ್ ಎಲ್ಲ ಫ್ರೆಶ್ ಇದೆ, ಹಾ 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 ಓಕೆ ಸಿಂಗಲ್ ಓನರ್, ಅದೊಂದು ಅಡ್ವಾಂಟೇಜ್. ಈ ಹೌದು ಕಾರ್ ಹೌದು ನಿಜ, ಈ ಗಾಡಿ ಸಿಂಗಲ್ ಓನರ್ ಸಿಗೋದು ಕಷ್ಟ ತುಂಬಾ. ಸಿಗೋದು ಸ್ವಲ್ಪ ಕಷ್ಟ. ಹ್ಮ್ ಅದರಲ್ಲೂ ತುಂಬಾ ಜನ ಕೇಳ್ತಾರೆ 800 ಸಿಂಗಲ್ ಓನರ್ ಒರಿಜಿನಲ್ ಕಾರ್ ಯಾವ್ದಾನ ಇದ್ರೆ ಹೇಳಿ ಅಂತ. ಹ್ಮ್ ಹಂಗಾಗಿ ಯಾರೋ ಒಬ್ರು ನೋಡಿದ್ದಾರೆ ಕೂಡ ನೆನ್ನೆ ಕೂಡ. ಹಾ 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 ಓಕೆ. ಸ್ವಲ್ಪ ಬೇಗ ಬಂದು ತಗೊಂಡ್ರೆ ಸ್ಮಾಲ್ ಕಾರ್ ನಲ್ಲಿ, ಸ್ಮಾಲ್ Okay, ಬಜೆಟ್ ನಲ್ಲಿ ಸಿಗುತ್ತೆ. 1,35,000 ನೆಗೋಷಿಯಬಲ್. Negotiable. ನೆಗೋಷಿಯಬಲ್. ಓಕೆ ಫೈನ್. ನಮ್ಮ ಮುಂದೆ ಒಂದು i10 ಇದೆ. ನೆಕ್ಸ್ಟ್ ಇದು ಡೀಟೇಲ್ಸ್ ಹೇಳಿ ಸರ್. ಸರ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಇದು ಹಾ 2016. ಹ್ಮ್ ಇದು ಒಬ್ರು ಬ್ಯಾಂಕ್ ಎಂಪ್ಲಾಯ್ ಇದು, ಇಲ್ಲೇ Okay. ಹತ್ತಿರದಲ್ಲೇ ಇರೋ ಓಕೆ ಕೆನರಾ ಬ್ಯಾಂಕ್ ಎಂಪ್ಲಾಯ್ ಇದು. ಹಾ ಹಾ ಇದು ಬರೀ 18,000 ಓಡಿದೆ. ಹಾ ಹಾ ಇದು ಮ್ಯಾನ್ಯುಯಲ್ ಹ್ಮ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ಮ್ಯಾನ್ಯುಯಲ್ ಪೆಟ್ರೋಲ್ ವೇರಿಯಂಟ್. ಓಕೆ. ಬಹಳ ಚೆನ್ನಾಗಿದೆ ಕಾರು. ಇದರಲ್ಲಿ ಅವ್ರು- ಫೀಚರ್ಸ್ ಏನೇನು ಬರುತ್ತೆ? ಸರ್ ಫ್ಯೂಚರ್ಸ್ ಇದರಲ್ಲಿ ಅಡ್ಜಸ್ಟಬಲ್ ಸ್ಟೇರಿಂಗು, AC, ಹಾ ಹಾ ಪವರ್ ವಿಂಡೋಸ್ 4ಕ್ಕೂ ಕೂಡ ಬರುತ್ತೆ, ಇನ್ಬಿಲ್ಟ್ ಸ್ಟೀರಿಯೋ ಸಿಸ್ಟಮ್, ಓಕೆ. ಕವರ್ ಕೂಡ ಬಿಚ್ಚಿಲ್ಲ ಹಂಗೆ ಇದೆ. ಡಿಫಾಗರ್. ಹೌದು ಸರ್, ಹೌದು, ಫ್ರೆಶ್ ಇದೆ ಕಾರ್, ಫ್ರೆಶ್ ಫ್ರೆಶ್ ಇದೆ. ಓಕೆ ಓಕೆ ಈ ಕಾರ್ ಅವ್ರು ಮಾರ್ತಾ ಇರೋ ಉದ್ದೇಶ ಏನಂದ್ರೆ, ಹಾ ಅವರು ಲೇಡಿ ಆದ್ರಿಂದ ಆಟೋಮೆಟಿಕ್ ಬೇಕು ಅಂತೇಳಿ ಅವ್ರು ಹೋಗ್ತಾ ಇದ್ದಾರೆ. ಓಕೆ ಓಕೆ ಫೈನ್ ಫೈನ್. ಸೊ ಅದಕ್ಕೋಸ್ಕರ ಮ್ಯಾನ್ಯುಯಲ್ ಬೇಡ, ನನಗೆ ಆಟೋಮೆಟಿಕ್ ತಗೊಳ್ಬೇಕು ಅಂತೇಳಿ ಅವರು ಒಪಿನಿಯನ್ ತಗೊಂಡು ಕಾರ್ ಇಲ್ಲಿ ಬಿಟ್ಟಿದ್ದಾರೆ, ಸೇಲ್ ಮಾಡ್ಕೊಡಿ ಅಂತೇಳಿ. ಚೆನ್ನಾಗಿದೆ ಕಂಡೀಷನ್ ಕಾರ್ ಕೂಡ. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ. ಇದ್ರ ಪ್ರೈಸ್ ಬಂದು 5.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 5,50,000 ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಫೈನ್ ಫೈನ್. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಇದು ಮೈಲೇಜ್ ಅರೌಂಡ್ 16-17 ಬರುತ್ತೆ ಸರ್. 16-17 ಬರೋದು. ಓಕೆ ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ವೈಟ್ ಕಲರು, ಚೆನ್ನಾಗಿ ಕಾಣಿಸ್ತಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಮಾರುತಿ ಸ್ವಿಫ್ಟ್ 2016 ಹಾಂ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, 49,000 ಓಡಿದೆ. ಓಕೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ, ಹಾಂ ಹಾಂ ಯಾವುದೇ ಆಕ್ಸಿಡೆಂಟ್, ರಿಪ್ಲೇಸ್ಮೆಂಟು, ಡೆಂಟು, ಸ್ಕ್ರಾಚಸ್ ಇಲ್ಲ. ಮತ್ತೆ ನ್ಯೂ ಟೈರ್ಸ್ ಹಾಕಿದ್ದಾರೆ. ಓಕೆ. 49ಗೆ ಆಲ್ಮೋಸ್ಟ್ ಶೋರೂಮ್ ಟೈರ್ಸ್ ಎಲ್ಲ ಹಾಂ ಹಾಂ ಹಾಳಾಗಿರುತ್ತೆ, ಹಾಗಾಗಿ ಹೊಸ ಟೈರ್ ಹಾಕಿದ್ದಾರೆ. ಹಾಂ ಸಿಂಗಲ್ ಓನರು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಅಡ್ಜಸ್ಟಬಲ್ ಸ್ಟೇರಿಂಗು, ಪವರ್ ವಿಂಡೋಸು, ಮತ್ತೆ ಒಳ್ಳೆ ಅಪೋಲ್ಸರಿ ಸೀಟ್ ಕವರ್ಸ್ ಕೂಡ ಹಾಕಿದ್ದಾರೆ. ಹೌದು ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಕೂಡ ನೀಟ್ ಆಗಿದೆ. ಸರ್ ಇದ್ರ ಬೆಲೆ 6 lakhs ನೆಗೋಷಿಯಬಲ್. 6 lakhs 6 ಲಕ್ಷ ನೆಗೋಷಿಯಬಲ್. ಆಗುತ್ತೆ. ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ 2016. 2016 ಮಾಡಲ್. ತುಂಬಾ ಚೆನ್ನಾಗಿದೆ. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿದು? ಸರ್ ಸ್ವಿಫ್ಟ್ ಆಲ್ಮೋಸ್ಟ್ 15 to 16 ಬರುತ್ತೆ 15 to ಪೆಟ್ರೋಲ್ 16 ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಸ್ವಲ್ಪ Okay. ಹೈವೇ ನಲ್ಲಿ ಇನ್ನ 1 ಕಿಲೋಮೀಟರ್ 2 ಕಿಲೋಮೀಟರ್ ಜಾಸ್ತಿ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಇರುತ್ತೆ. ಹಾಂ ಹಾಂ ಅದು ವಿತ್ AC. ವಿತ್ ಎಸಿ. ಲಾಜಿಕಲಿ ವಿತ್ AC ನಮಗೆ ಹ್ಮ್ ಹೈ ಮೈಲೇಜ್ ಬರುತ್ತೆ. ನಾನ್ AC ನಲ್ಲಿ ಲಾಂಗ್ ಅಲ್ಲಿ ಲೋ ಮೈಲೇಜ್ ಬರುತ್ತೆ. ಯಾಕೆಂದ್ರೆ ಗ್ಲಾಸ್ ಎಲ್ಲ ಇಳಿಸ್ಬಿಟ್ಟಿರ್ತೀವಿ, ಏರೋ ಡೈನಾಮಿಕ್ ಅಲ್ಲಿ ಗಾಳಿ ಬೀಸ್ತಾ ಇದ್ದಾಗ ಸ್ಪೀಡ್ ಬ್ರೇಕಪ್ ಆಗುತ್ತೆ. AC ನಲ್ಲಿ ಗ್ಲಾಸ್ ಎತ್ತಿರ್ತೀವಿ, ಅವಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, Okay. ಮೈಲೇಜ್ ಜಾಸ್ತಿ ಬರುತ್ತೆ. ಓಕೆ ಓಕೆ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ XUV 500 W10 ವಿತ್ ಸನ್ರೂಫ್, ಓಕೆ. 2017, ಹಾಂ ಹಾಂ ಬರೀ 30,000 ಓಡಿದೆ. ಹಾಂ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್, ಮ್ಯಾನ್ಯುಯಲ್ ವೇರಿಯಂಟು. ಹಾಂ ಇದು ಟಾಪ್ ಎಂಡ್ ವೇರಿಯಂಟ್. ಇದು ಟಾಪ್ W10 ನಲ್ಲಿ ಟಾಪ್ ವೇರಿಯಂಟು. 6 ಏರ್ ಬ್ಯಾಗ್ಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಯೋ, ಅಡ್ಜಸ್ಟಬಲ್ ಸ್ಟೇರಿಂಗು, ಆಟೋಮೆಟಿಕ್ AC ಕಂಟ್ರೋಲು, ಹಾಂ ಹಾಂ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಓಕೆ ಮತ್ತೆ ಡ್ರೈವರ್ ಸೀಟು ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸು. ಓಕೆ ಓಕೆ ಓಕೆ. ಪ್ರತಿಯೊಂದು ಹಾಂ ಆಟೋಮೆಟಿಕ್ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ಪ್ರೈಸ್ ಎಷ್ಟು ಸರ್ ಕೋಟ್ ಮಾಡ್ತಿರೋದು ಈ ಗಾಡಿದು? ಸರ್ ಇದು 16 ಲಕ್ಷ, 16 lakhs. 16 lakhs ನೆಗೋಷಿಯಬಲ್ ಆಗುತ್ತೆ. ಹೌದು ಹೌದು, 16 lakhs ನೆಗೋಷಿಯಬಲ್ ಆಗುತ್ತೆ. ಸರ್ ಒಂದು ಸ್ಕ್ರಾಚಸ್ ಇಲ್ಲ ಕಾರ್ನಲ್ಲಿ. ಹೌದೌದು ಕ್ಲೀನ್ ಬಹಳ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು. ಜಸ್ಟ್ ಅವರು ಒಂದು ಪ್ಯಾಷನ್ಗೋಸ್ಕರ ಅವ್ರು ಇಟ್ಕೊಂಡಿದ್ರು. ಅವ್ರ ಹತ್ರ ಸುಮಾರು ಒಂದು 3 ಕಾರ್ ಇದೆ. ಹಾಂ ಸೊ ಈಗ ಅವ್ರು ಜಸ್ಟ್ ಒಂದು ಚೇಂಜ್ ಮಾಡಬೇಕು, ಫಾರ್ಚುನರ್ ಕೊಡ್ಸಿ ಅಂತೇಳಿ ಅವರೇ ಬಿಟ್ಟಿದ್ದಾರೆ. ತುಂಬಾ ಕಡಿಮೆ ಓಡಿದೆ, ಅವ್ರ ಯೂಸೇಜ್ ತುಂಬಾ ಕಡಿಮೆ ಇದೆ. ಸೊ ಹಂಗಾಗಿ 16 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್, ಡೀಸೆಲ್ ವೇರಿಯಂಟು, XUV 500 W10 ವಿತ್ ಸನ್ರೂಫ್ ಬರುತ್ತೆ ಇದಕ್ಕೆ.
ಓಕೆ ಸರ್, ನೆಕ್ಸ್ಟು ನಮ್ಮ ಮುಂದೆ ಒಂದು ಇನೋವಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇನೋವಾ ಕ್ರಿಸ್ಟಾ ಝೆಡ್ ವೇರಿಯಂಟ್ ಸರ್, ಇದು ಡೀಸೆಲ್ ವೇರಿಯಂಟು ಝೆಡ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟು, ಹಾಂ 65,000 ಓಡಿದೆ. ಓಕೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ, ಪೀರಿಯಾಡಿಕಲ್ ಮೇಂಟೆನೆನ್ಸ್ ಎಲ್ಲ ಇದೆ. ಹಾಂ ಹಾಂ. ಝೆಡ್ ವೇರಿಯಂಟ್ನಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಹಾಂ ಆಟೋಮೆಟಿಕ್ ಆಟೋ ಎ ಸಿ, ಅಡ್ಜಸ್ಟಬಲ್ ಸ್ಟೇರಿಂಗ್ಸು, ಹಾಂ ಲೆದರ್ ಅಪೋಲ್ಸರೀಸು, ಓಕೆ ಓಕೆ ಓಕೆ. ವುಡನ್ ಡ್ಯಾಶ್ ಬೋರ್ಡ್, ಎಲೆಕ್ಟ್ರಿಕಲಿ ಕ್ಲೋಸಿಂಗ್ ಮಿರರ್ಸ್. ಓಕೆ, ತುಂಬ ಚೆನ್ನಾಗಿದೆ ಇಂಟೀರಿಯರ್ಸ್. ಭಾಳ ಚೆನ್ನಾಗಿದೆ. ಹಾಂ ಹಾಂ. ಇದು ಕೂಡ ವೆರಿ ಸ್ಪೇರ್ಲಿ ಯೂಸ್ಡ್ ಕಾರ್ ಇದು. ಹಾಂ ಹಾಂ ಹಾಂ. 65,000 ಅಂದರೆ ಕಡಿಮೆನೇ ಓಡಿದೆ. ಹೌದೌದು. 2018 2018 ಡೀಸೆಲ್ ವೇರಿಯಂಟ್ ಝೆಡ್. ಪ್ರೈಸ್ ಎಷ್ಟು ಸರ್ ಕೋಟ್ ಮಾಡ್ತಿರೋದು? ಸರ್ ಇದು ಪ್ರೈಸ್ 20 lakhs ಹಾ. ನೆಗೋಷಿಯಬಲ್ ಸರ್. ಓಕೆ, 20 lakhs ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್. 20 ಲಕ್ಷ ಸೆಕೆಂಡ್ ನೆಗೋಷಿಯಬಲ್. ಓನರ್ ಇದು. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ ಓಕೆ. ಸೆಕೆಂಡ್ ಓನರ್ ಏನಂದ್ರೆ ಹಾಂ. ಅವ್ರು ಗೊತ್ತಿರೋದ್ರಿಂದಾನೇ ಅವರೇ ತಗೊಂಡು ಇದ್ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಕಾರ್. ಹೌದೌದು, Very good ನೋಡಿದ್ರೆ car. ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆಡ್ ಟು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಮಾರುತಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ 2007 ಹಾ. ಸಿಂಗಲ್ ಓನರ್, ಓಕೆ. 86,000 ಓಡಿದೆ. ಹ್ಞೂ. ಫುಲ್ಲಿ ಒರಿಜಿನಲ್ ಕಾರ್, ಹಾ. ಒಳ್ಳೆ ಅಪೋಲ್ಸರಿ ಇದೆ, ಹಾಂ. AC, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು. ಓಕೆ. ಸೀಟಿಂಗ್ ಕವರ್ ಕೂಡ ಅದೇ ಥರ ಮ್ಯಾಚ್ ಮಾಡಿ. ಹೌದು ಸರ್, ಹಾಕಿದ್ದಾರೆ, ಸೇಮ್ ತುಂಬಾ ಕಲರ್ ಚೆನ್ನಾಗಿದೆ. ಮ್ಯಾಚ್ ಆಗಿದೆ. ರೆಡ್ ಕಲರ್ಗೆ ರೆಡ್ ಅಂಡ್ ವೈಟ್ ಮ್ಯಾಚಿಂಗ್ ಇದೆ. ಓಕೆ ಓಕೆ. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು ಇದೆ. ಹ್ಞೂ. ಸರ್ 3,10,000 ನೆಗೋಷಿಯಬಲ್. ಓಕೆ. 3,10,000 ಹಾಂ. ನೆಗೋಷಿಯಬಲ್. Negotiable. ಪೆಟ್ರೋಲ್ ವೇರಿಯಂಟ್ ಓಕೆ ಓಕೆ ಓಕೆ. ಊಫರ್ಸ್ ಎಲ್ಲ ಕೂಡ ಸ್ವಿಫ್ಟ್ ಇದೆ. ಅಂತ ಹೇಳಿದ್ರೆ ಈ ಸ್ಮಾಲ್ ಬಡ್ಜೆಟ್ ಅಲ್ಲಿ ಸ್ವಿಫ್ಟ್ ಗಳು ಸಿಗ್ತಾ ಇಲ್ಲ. ಹೌದು, ಇದು ತುಂಬಾ ಚೆನ್ನಾಗಿದೆ ಅದು ಕಂಡೀಷನ್. ಈಗ ಈ ಹಾಂ. ಕೊರೋನಾ ಹ್ಮ್. ಪೀರಿಯಡ್ ನಲ್ಲಿ ಸ್ಮಾಲ್ ಬಡ್ಜೆಟ್ ಸ್ವಿಫ್ಟ್ ಗಂತೂ ತುಂಬಾ ಎನ್ಕ್ವೈರಿ ಇದೆ. ಓಕೆ ಓಕೆ. ಆದಷ್ಟು ಬೇಗ ಸೇಲ್ ಆಗ್ಬಿಡುತ್ತೆ. ಹೌದೌದು, ಯಾರು ಫಸ್ಟ್ ಬರ್ತಾರೆ ಅವರು. ಯಾರು ಮೊದಲು ಬರ್ತಾರೆ ಅವ್ರಿಗೆ ಸಿಗುತ್ತೆ. ಓಕೆ, ಇದು ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಗುಡ್ ಕಾರ್ ಸರ್, ಗುಡ್ ಕಾರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ಯಾಂಟ್ರೋ ಇದೆ, ಇದು ಸರ್ ಡೀಟೇಲ್ಸ್. ಹೊಂಡೈ ಸ್ಯಾಂಟ್ರೋ 2008 ಮಾಡಲು GLS. ಹಾಂ. GLS ನಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಹ್ಞೂ. ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಹ್ಞೂ. ಕಾರ್ ತುಂಬಾ ಚೆನ್ನಾಗಿದೆ. ಹಾಂ. ನ್ಯೂ ಟೈರ್ಸ್, ಹೊಸ Okay, ಟೈರ್ಗಳು okay, ಹಾಕಿದ್ದಾರೆ. ಹಾ. ಸೆಕೆಂಡ್ ಓನರ್, ಹ್ಞೂ. ಫುಲ್ಲಿ ಒರಿಜಿನಲ್ ಕಾರ್, ಓಕೆ. ತುಂಬಾ ಚೆನ್ನಾಗಿದೆ. ಮತ್ತು ಓಡಿರೋದು ಕೂಡ ಹಾಂ. ಕಡಿಮೆನೆ, 78,000 ಓಡಿದೆ. ಓಕೆ. ಪ್ರೈಸ್ ಎಷ್ಟು ಸರ್? ಸರ್ ಪ್ರೈಸ್ ಇದು 2,25,000 ನೆಗೋಷಿಯಬಲ್. Negotiable. 2,25,000 ನೆಗೋಷಿಯಬಲ್ Negotiable. ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಬ್ಲ್ಯಾಕ್ ಕಲರು, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2008 ಮಾಡಲ್ಲು, ಹಾ. ಮಾರುತಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟು, ಓಕೆ. ಸಿಂಗಲ್ ಓನರು, ಹ್ಞೂ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಹಾಂ ಹಾಂ. ಇದು 90,000 ಓಡಿದೆ. ಓಕೆ. 2,85,000, 2,85,000. ಓಕೆ ಓಕೆ. ಗುಡ್ ಕಾರ್, ಚೆನ್ನಾಗಿದೆ ಕಾರ್, ಚೆನ್ನಾಗಿದೆ. ಸ್ವಿಫ್ಟ್ ಒಳ್ಳೆ ಬಜೆಟ್ ಅಲ್ಲಿ ನೋಡ್ತಿರೋದು ಇದು ನೋಡ್ಬೋದು. ಬಡ್ಜೆಟ್ ಸ್ವಿಫ್ಟ್ ಅಂತ ಹೇಳಿದ್ರೆ ಹಾಂ ಹಾಂ. ಈ ಕಾರ್ಗೆ ಹೋಗ್ಬೋದು. ಮತ್ತೆ Okay. ಹಿಸ್ಟ್ರಿ ಆಫ್ ದಿ ಕಾರ್ ಇಸ್ ಆಲ್ಸೋ ವೆರಿ ಗುಡ್. ಸಿಂಗಲ್ ಓನರ್ ಸಿಂಗಲ್ ಓನರ್. ಓಕೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಾ ಸರ್? ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸಿಗುತ್ತೆ. ಓಕೆ. ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ 2008 ಸ್ವಿಫ್ಟ್ಗಳು ಆಲ್ಮೋಸ್ಟ್ ಪೆಟ್ರೋಲ್ ವೇರಿಯಂಟ್ ಒಂದು 15 ರಿಂದ 16 ಬರುತ್ತೆ. ಹಾಂ ಹಾಂ. ಹೈವೇಗಳಲ್ಲಿ 16 17 ವರ್ಗು ಬರ್ತದೆ. ಬರ್ತದೆ. ಈ ಮೈಲೇಜ್ ಮಾಡೆಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತಾ ಹೆಂಗೆ ಸರ್ ಅದು? ಸರ್ ಮಾಡೆಲ್ ಮೇಲೇನು ಡಿಪೆಂಡ್ ಆಗಲ್ಲ, ಹಾಂ. ಕಾರ್ ಡ್ರೈವಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಂಟೆನೆನ್ಸ್ ಹೆಂಗ್ ಮಾಡಿರ್ತಾರೆ ಅದ್ರ ಮೇಲೆ, ಇಂಜಿನ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಏನ್ ಬರಲ್ಲ ಸರ್. ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಮಾರುತಿನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಇಂಜಿನ್ ಇದು. ಮೇಂಟೆನೆನ್ಸ್ ಮೇಲೆ ಏನು ಡಿಪೆಂಡ್ ಆಗಲ್ಲ, ಡ್ರೈವಿಂಗ್ ಮೇಲೇನೆ ಮ್ಯಾಕ್ಸಿಮಮ್ ಡಿಪೆಂಡ್ ಆಗುತ್ತೆ. ಓಕೆ ಓಕೆ ಫೈನ್ ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಕಾರ್ ಇದೆ ಅಲ್ಲಿ ಸರ್ ಆಲ್ಟೋ K10. ಓಕೆ. ಇದು 2014 ಮಾಡಲ್, ಹಾಂ ಹಾಂ. ಸಿಂಗಲ್ ಓನರು, ಹ್ಞೂ ಹ್ಞೂ. 50,000 ಓಡಿದೆ. ಓಕೆ. VXI, ಹಾಂ ಹಾಂ. ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಹಾಂ ಹಾಂ. AC ಬರುತ್ತೆ, ಹ್ಮ್. ಇನ್ಬಿಲ್ಟ್ ಸಿಸ್ಟಮ್ ಇದೆ. ಓಕೆ. ಇದು ಕೂಡ ಕಾರ್ ಒರಿಜಿನಲ್ ಇದೆ. ಹ್ಞೂ ಹ್ಞೂ. ಫುಲ್ ಹಿಸ್ಟ್ರಿ ಕೂಡ ಇದೆ ಇದ್ರದ್ದು. ಹಾಂ ಹಾಂ. ಸೀಟ್ ಕವರ್ಸ್ ಎಲ್ಲ ಬಹಳ ಚೆನ್ನಾಗಿದೆ. ಓಕೆ.
ಇದ್ರ ಪ್ರೈಸ್ ಬಂದು 3,25,000 ಹಾಂ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ 3,25,000 ಸ್ಲೈಟ್ಲಿ ನೆಗೋಷಿಯಬಲ್. 3,25,000. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಆಲ್ಟೋ K10 ಗಳೆಲ್ಲ 20-21 ಬರುತ್ತೆ ಸರ್. ಸ್ವಲ್ಪ ಲೋಕಲ್ ನಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಆದ್ರೆ ವಿತ್ AC ಒಂದು 16ರಿಂದ 17 ಬರುತ್ತೆ. ಹೈವೇಗಳಲ್ಲಿ 20-21 ಕಾಮನ್ ಆಗಿ ಬಂದೇ ಬರುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಕಾರ್ ಇದೆ, ಹೋಂಡಾದು. ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಹೋಂಡಾ ಸಿಟಿ ಹಾಂ VX ವೇರಿಯಂಟ್ ಇದು. ಓಕೆ 2014 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಈ VX ವೇರಿಯಂಟ್ ನಲ್ಲಿ ವಿತ್ ಸನ್ರೂಫ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ಸು, ಓಕೆ ಪವರ್ ಸ್ಟೇರಿಂಗು, ಆಟೋಮೆಟಿಕ್ AC, ಇನ್ ಬಿಲ್ಟ್ ಸಿಸ್ಟಮ್, ಪವರ್ ವಿಂಡೋಸು, ಡಿಫಾಗರ್, ಅಲಾಯ್ ವೀಲ್ಸ್, ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಕಾರ್ ಇದು, ಮ್ಯಾನ್ಯುಯಲ್. ಓಕೆ ಈ ಕಾರ್ಗಂತೂ ತುಂಬಾನೇ ವ್ಯಾಲ್ಯೂ ಇದೆ ಆಕ್ಚುಲಿ. ತುಂಬಾ ಜನ ಕೇಳ್ತಾರೆ ಹೋಂಡಾ ಸಿಟಿ. ಹೈ ಎನ್ಕ್ವೈರಿ ಇದೆ ಸರ್, ಬಹಳ ಚೆನ್ನಾಗಿದೆ ಕಾರು. ಕಾರ್ ಇಸ್ ಫುಲ್ ಒರಿಜಿನಲ್. 2014 VX ವೇರಿಯಂಟ್ ವಿತ್ ಸನ್ರೂಫ್. ಇದ್ರ ಪ್ರೈಸ್ 7 ಲಕ್ಷ, 7 lakhs ನೆಗೋಷಿಯಬಲ್. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ ಫೈನ್. ನೆಕ್ಸ್ಟ್ ಬಜೆಟ್ ಅಲ್ಲಿ ನೋಡ್ತಿರೋರ್ಗೆ ಈ ಕಾರ್ ಒಂದಿದೆ, ಸ್ಯಾಂಟ್ರೋ ಒಂದಿದೆ. ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಜೆಟ್ ಕಾರು. ಓಕೆ 2003 Hyundai Santro ಸ್ವಿಫ್ಟ್ ಡ್ರೈವ್. ಇದು ಸೆಕೆಂಡ್ ಓನರ್ ಕಾರು. ಬಹಳ ಚೆನ್ನಾಗಿದೆ ಸರ್ ಕಾರು, ಫುಲ್ಲಿ ಒರಿಜಿನಲ್ ಇದೆ. ಏನು ಕೂಡ ಇದರಲ್ಲಿ ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ, ಟಚ್ ಅಪ್ಸ್ ಇಲ್ಲ, ಏನೂ ಇಲ್ಲ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಇನ್ಬಿಲ್ಟ್ ಸ್ಟೀರಿಯೋ ಇದೆ. ಇಂಜಿನ್ ಇಸ್ ಆಲ್ಸೋ ವೆರಿ ಗುಡ್, FC ಆಗಿದೆ. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ 2003 ಸ್ವಿಫ್ಟ್ ಡ್ರೈವ್, ಸೆಕೆಂಡ್ ಓನರ್. ಸರ್ ಇದ್ರ ಪ್ರೈಸ್ 1,10,000, 1,10,000 ಹೇಳ್ತಾರೆ. ಫೈನಲ್ ಅಂದ್ರೆ ಎಷ್ಟು ಬರ್ಬೋದು ಸರ್? ಸರ್ 1 lakh ಆಗುತ್ತೆ ಸರ್. 1 lakh ಫೈನಲ್. 1 lakhಗೆ ಮೈಲೇಜ್ ಎಷ್ಟು ಬರ್ಬೋದು ಈ ಗಾಡಿ? ಸರ್ ಇದು ಮೈಲೇಜ್ 14ರಿಂದ 15 ಬರುತ್ತೆ. ಟೈರ್ಸ್ ಎಲ್ಲ ಫ್ರೆಶ್ ಇದೆ, ಬಾಡಿ ಲೈನ್ ಅಷ್ಟೇ ಫುಲ್ ಒರಿಜಿನಲ್ ಇದೆ. ಒರಿಜಿನಲ್, ಏನು ಪೇಂಟಿಂಗ್ ಏನು? ಹೌದು ಸರ್, ಬಜೆಟ್ ಕಾರ್ ಸರ್ ಇದು. ಬಜೆಟ್ ಕಾರ್ ನೀಟಾಗಿದೆ. ಓಕೆ ಸೊ ಬಜೆಟ್ ಅಲ್ಲಿ ನೋಡ್ತಿರೋ ಈ ಕಾರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಸ್ಯಾಂಟ್ರೋ. ಇದು ಸ್ಯಾಂಟ್ರೋ ಆಕ್ಚುಲಿ ತುಂಬಾ ಜನ ಕೇಳ್ತಿದ್ರು, ಈ ಕಾರ್ ಚೆನ್ನಾಗಿದೆ ತೊಗೊಳ್ಬೋದು. ಓಕೆ ಇವಾಗ ಎಲ್ಲ ಕಾರ್ಸು ಡೀಟೇಲ್ಸ್ ಕೊಟ್ಟಿದ್ದೀವಿ, ಥ್ಯಾಂಕ್ ಯು ಸರ್. ಸೊ ಇಲ್ಲಿರೋ ಕಾರ್ ಬದಲು ಬೇರೆ ಯಾವ್ದಾದ್ರು ಕಾರ್ ಏನಾದ್ರು ಕೇಳಿದ್ರೆ ನೀವು ತರಿಸ್ಕೊಡ್ತೀರಾ ಹೆಂಗೆ ಸರ್? ಸರ್ ತುಂಬಾ ಥ್ಯಾಂಕ್ಸ್. ಸರ್ ಇಲ್ಲಿರೋ ಕಾರ್ಗಳನ್ನ ನೋಡಿ ಅವ್ರಿಗೆ ಇಲ್ಲಿರೋದು ಸೆಟ್ ಆಗಿಲ್ಲ, ಅಡ್ಜಸ್ಟ್ ಆಗಿಲ್ಲ, ಪ್ರೈಸಿಂಗ್ ಆಗಿಲ್ಲ, ಮತ್ತೆ ಇದ್ರ ವೇರಿಯಂಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು 1/2 hour 1 hour ಪೇಷನ್ಸ್ ಆಗಿ ವೇಟ್ ಮಾಡಿದ್ರೆ ಡೈರೆಕ್ಟ್ ಓನರ್ಗಳ ಹತ್ರ ಇರುತ್ತೆ ಕಾರ್ಗಳು. ಅವರಿಗೆ ಸೆಟ್ ಆಗುವಂತದ್ದು, ಅವ್ರಿಗೆ ಬೇಕಾದಂತ ಬಡ್ಜೆಟ್ ನಲ್ಲಿ ಎಲ್ಲ ಕೂಡ ನಾವು ಅರೇಂಜ್ ಮಾಡ್ಬಿಟ್ಟು ಅವ್ರಿಗೆ ಕಾರ್ ತೋರಿಸ್ತೀವಿ. ಅವ್ರಿಗೆ ಸಮಾಧಾನ ಆದ್ರೆ ಕೂತಿ ಅವ್ರಿಗೆ ನಾವು ಕಾರ್ನ ಕೊಡಿಸ್ತೀವಿ. ಓಕೆ ಸರ್, ಇವಾಗ 1 lakh ಬಜೆಟ್ ಅಂದರೆ ಇವಾಗ ಬೇರೆಯೊಬ್ರು ಕೇಳ್ತಾರೆ ಇವಾಗ 70,000 80,000 90,000 ಆ ಥರ ಬಜೆಟ್ ಅಂದರೆ ಹಂಗೆ ಆ ತರ ಬಡ್ಜೆಟ್ ನಲ್ಲಿ ಒಳ್ಳೆ ಕಾರ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ತರ ಬಡ್ಜೆಟ್ಗೆ ಸಿಗುವಂತ 800 ಸಿಗ್ಬೋದು, ನ್ಯಾನೋ ಸಿಗ್ಬೋದು. ಆ ಸೆಗ್ಮೆಂಟ್ ಅಲ್ಲಿ ಅವ್ರಿಗೆ ಹೇಳ್ತೀವಿ ಈ ತರ ಸಿಗ್ಬೋದು ಅಂತೇಳಿ. ಅವ್ರು ಓಕೆ ಆದ್ರೆ ಆ ತರದ್ದು ಕೂಡ ತೋರಿಸ್ತೀರಾ? ಖಂಡಿತವಾಗಿ. ಓಕೆ ಸರ್, ಈ ಲೋನ್ ಆಪ್ಷನ್ ಬಗ್ಗೆ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಆಪ್ಷನ್ ಅಂತ ಹೇಳಿದ್ರೆ ಯಾರು ಬೈಯರ್ ಇರ್ತಾರೆ ಅವರ ಪ್ರೊಫೈಲು, ಅವ್ರ ಬಿಸ್ನೆಸ್, ಅವರ ITR ಮತ್ತೆ ಅವರ ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ ಅವ್ರಿಗೆ ಲೋನ್ ಆಗುತ್ತೆ. ಲೋನ್ ಆದ್ರೂ ಕೂಡ ಕಾರ್ಗಳಲ್ಲಿ 2013 ಮಾಡೆಲ್ ನಂತರ ಬರುವಂತ ಕಾರ್ಗಳಿಗೆ ಲೋನ್ ಆಗುತ್ತೆ. ಅದನ್ನ ಲೋನ್ಗೆ ನಾವು ಇನಿಶಿಯೇಟ್ ಮಾಡಿ ಒಂದು 3-4 days ನಲ್ಲಿ ಅವ್ರಿಗೆ ಅಪ್ರೂವಲ್ ಸಿಗುವಂಗೆ ನಾವು ನಮ್ಮ ಲೋನ್ ಚಾನೆಲ್ ಪಾರ್ಟ್ನರ್ಸ್ ನಲ್ಲಿ ಅವ್ರಿಗೆ ಲೋನ್ ಮಾಡಿಸಿ ಕೊಡ್ತೀವಿ ನಾವು. ಓಕೆ ಸರ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋರು ಮಾತ್ರ ಸಿಗುತ್ತಾ ಲೋನು, ಇಲ್ಲಾಂದ್ರೆ ಈಚೆ ಕರ್ನಾಟಕದಲ್ಲಿ? ಸರ್ ಬ್ಯಾಂಗ್ಳೂರ್ನಲ್ಲಿ ಇರೋರಿಗೆ 90% ಲೋನ್ ಆಗುತ್ತೆ. ಹೊರಗಡೆ ಅವ್ರಿಗೆ ಯಾರು ತಾಲೂಕ್ ಹೆಡ್ ಕ್ವಾರ್ಟರ್ಸ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ITR ಇರುತ್ತೆ, ಅವ್ರ ಟ್ರಾನ್ಸಾಕ್ಷನ್ ಇರುತ್ತೆ, ಮತ್ತೆ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅಂತವ್ರಿಗೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಲೋನ್ ನಾವು ಮಾಡಿಸ್ಕೊಡ್ತೀವಿ. ಟೋಟಲಿ ಕಂಪ್ಲೀಟ್ ರೂರಲ್ ಏರಿಯಾದಲ್ಲಿ, ಹಳ್ಳಿಗಳಲ್ಲಿ ಇರೋರಿಗೆ ಖಂಡಿತವಾಗಿ ಲೋನು ಇಲ್ಲಿ ಬ್ಯಾಂಕ್ನವರು ಲೋನ್ ಮಾಡಲ್ಲ. ಹಾಗಾಗಿ ಅವರು ರೂರಲ್ ಏರಿಯಾಸ್ ಅವರು ಕೂಡ ಬಂದ್ರೆ ಅವರು ಫುಲ್ ಕ್ಯಾಶ್ ನಲ್ಲಿ ತಗೋಬೇಕಾಗುತ್ತೆ. ಕ್ಯಾಶ್ ನಲ್ಲಿ ಸಿಗುತ್ತೆ. ಓಕೆ ಓಕೆ. ಸೊ ಕ್ಯಾಶ್ ಅಲ್ಲಿ ಸಿಗಿದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತಲ್ಲ ಸರ್? ಇಮಿಡಿಯೇಟ್ ಆಗಿ ಸಿಗುತ್ತೆ. ಕ್ಯಾಶ್ ಅಂತ ಹೇಳಿದ್ರೆ ಅಪ್ ಟು 2 lakhs ವರೆಗೂ ಕ್ಯಾಶ್ ಅಕ್ಸೆಪ್ಟ್ ಮಾಡ್ತೀವಿ. ಅದ ನಂತರ RTGS ಇಲ್ಲ IMPS ಇಲ್ಲ
ಫೋನ್ ಪೇ, ಗೂಗಲ್ ಪೇ ಅದರಲ್ಲಿ ನಾವು Transactions ಟ್ರಾನ್ಸಾಕ್ಷನ್ ಎಲ್ಲ ಕ್ಲೋಸ್ ಮಾಡಿಕೊಡ್ತೇವೆ. ಓಕೆ ಸರ್. ಮತ್ತೆ ಬೇರೆ ಏನಾದ್ರು ಹೇಳ್ಬೇಕಾ ಸರ್ ಸಬ್ಸ್ಕ್ರೈಬರ್ಸ್ಗೆ? ಸಬ್ಸ್ಕ್ರೈಬರ್ಗೆ ಬನ್ನಿ, ಕಾರು ಸಿಂಗಲ್ ಓನರ್ ಕಾರ್ಗಳಿದಾವೆ ನಮ್ಮಲ್ಲಿ, ಚೆನ್ನಾಗಿದ್ದಾವೆ, ಆಕ್ಸಿಡೆಂಟ್ ಫ್ರೀ, ಪಿರಿಯಾಡಿಕಲ್ ಹಿಸ್ಟ್ರಿ ಇರೋಂಥ ಕಾರ್ಗಳನ್ನ ನಾವು ಇಲ್ಲಿ ಖಂಡಿತವಾಗಿ ನಮ್ಮ ಒಂದು 100% ಅಶ್ಯೂರೆನ್ಸ್ ಅಲ್ಲಿ ನಾವು ಚೆಕ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಕೂಡ ಪಿರಿಯಾಡಿಕಲಿ ಟೆಸ್ಟ್ ಮಾಡಿ ನಿಮಗೆ ನಾವು ಕಾರ್ ಕೊಡ್ತೀವಿ. ಬಂದು ನೋಡಿ ನೀವು ಕಾರ್ ತಗೊಂಡ್ಮೇಲೆ ನೀವೇ ನಮಗೆ ರಿವ್ಯೂಸ್ ಹಾಕ್ಬೇಕು. ಆ ಥರದಲ್ಲಿ ನಾವು ಸೆಲೆಕ್ಷನ್ ಮಾಡಿ ನಿಮಗೆ ಕಾರ್ ಕೊಡ್ತೇವೆ. ಓಕೆ ಸರ್, ಈ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ಲ್ಯಾಂಡ್ ಮಾರ್ಕ್ ಜೊತೆ. ಸರ್, ಇದು ನಮ್ಮ ಆಫೀಸು ಓಂ ಕಾರ್ಸ್, ಗಿರಿನಗರ, ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ರೋಡ್ನಲ್ಲಿದೆ, ಆಪೋಸಿಟ್ ಟು ವಿವೇಕಾನಂದ ಸ್ಟ್ಯಾಚ್ಯೂ ಪಾರ್ಕ್, ಬನಶಂಕರಿ 3rd ಸ್ಟೇಜ್, ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.